ಮದನ್ ಸಿಕ್ಕಿದ್ದೇನಾ? ಮದನ್ ನಾನು ನಿನಗೆ ಹೊಡೆದಿದ್ದು ನಿನ್ನ ನಕ್ಕನ ಮಗ ಅನ್ನೋ ಸಲಿಗೆಯಿಂದಲ್ಲ. ನನ್ನ ನಕ್ಕನ ಕಣ್ಣಲ್ಲಿ ನೀರು ಬರ್ಸಿ ಅವಳನ್ನ ಹಾಸಿಗೆ ಹಿಡಿಯೋಗಿ ಮಾಡಿದ್ಯಾ, ಅದಕ್ಕೆ. ನೀನು ಬೇರೆ ಯಾವ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತಿದ್ನೋ ಏನೋ, ಆದರೆ ಅಕ್ಕನ ವಿಷಯದಲ್ಲಿ ಕ್ಷಮೆನೇ ಇಲ್ಲ. ನಾನು ಇಷ್ಟು ವರ್ಷ ಅವಳ ಮನಸ್ಸಿಗೆ ನೋವಾಗೋಂಗೆ ನಡ್ಕೊಂಡಿಲ್ಲ, ಆದರೆ ನೀನು ಇದೇ ಕೊನೆ. ಅವಳು ಮನ್ಸಿಗೆ ನೋವಾಗೋಗ ಏನಾದ್ರು ನಡ್ಕೊಂಡ್ರೆ ನಾನು ಇನ್ನು ಸುಮ್ಮನೆ ಬಿಡ. ಅಕ್ಕ, ಮದನ್ ಬಂದಿದ್ದಾನೆ, ಬಾ. ಮಾಡಿ ಮಾಡಿ ಎಲ್ಲ ಹೋಗಿದ್ದೆ ನೀನು? ಯಾಕೋ ಕಂದ ಹೀಗೆ ಮಾಡಿದೆ? ನನ್ನ ಯಾಕೆ ಬಿಟ್ಟು ಹೋದೆ? ನಾನು ಬೇಡವಾ ನಿನಗೆ? ನನ್ನ ಮೇಲೆ ಯಾಕೆ ಇಷ್ಟು ಕೋಪ ನಿನಗೆ? ಸಾಕು ಮಮ್ಮ, ನಂಗೇನು ನಿನ್ನಿಂದ ದೂರ ಇರಬೇಕು ಅಂತ ಆಸೆನೂ ಇರಲಿಲ್ಲ. ಹಾಗಂತ ಈ ಮನೇಲಿ ಇರೋದಕ್ಕೂ ಇಷ್ಟ ಇರಲಿಲ್ಲ. ಬರೀ ಬಾಯಿ ಮಾತಿಗೆ ಮಗ ಮಗ ಅಂತ ಹೇಳಿದ್ರೆ ಸಾಕಾಗಲ್ಲ. ಪ್ರಪಂಚದಲ್ಲಿ ಯಾವುದೇ ಅಪ್ಪ ಅಮ್ಮ ಆದರೂ ಅವ್ರ ಮಕ್ಕಳ ಆಸೆ ಈಡೇರಿಸ್ಬೇಕು ಅಂತ ಕಾಯ್ತಿರ್ತಾರೆ, ನನ್ಸ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಇಲ್ಲ, ಅದು ಯಾವುದು ಸಾಧ್ಯ ಆಗ್ತಿಲ್ಲ. ಬಿಡು ಮಮ್ಮ, ನನ್ನ ಲೈಫ್ ನಾನು ನೋಡ್ಕೋತೀನಿ. ನನ್ನ ಪಾಡಿಗೆ ಬಿಟ್ಬಿಡು. ಈಗ ನಾನು ಹೊಡೆದಿದ್ದು ಅಕ್ಕನ ಮಗ ಅನ್ನೋ ಸಲಿಗೆಯಿಂದಲ್ಲ. ಮುಂದೆ ನನ್ನ ಅಳಿಯ ಅನ್ನೋ ಅಧಿಕಾರದಿಂದ. ಮಾವ, ಏನು ಹೇಳ್ತೀರಾ ನೀವು? ಮದನ್, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಕಂಪ್ನಿ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ, ಪ್ರಾಫಿಟ್ ಮಾಡ್ತಾ ಇದೆ ಅಂತ ಏನೇನೋ ಹೇಳ್ತಾ ಇರ್ತೀಯ. ಆದರೆ ಈ ವಿಷಯನ ಯಾಕೆ ಹೇಳಲಿಲ್ಲ? ಮೊದಲು ನೀನು ಜವಾಬ್ದಾರಿನೇ ಇಲ್ದವನು ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಅರ್ಥ ಆಯ್ತು ಜವಾಬ್ದಾರಿ ಇದೆ ಅಂತ. ನಿನ್ನ ಕಂಪ್ನಿನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀಯ. ಮೇಲಾಗಿ ನಿನ್ನ ನಕ್ಕನ ಮಗ. ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಧಾರಾಳವಾಗಿ ನನ್ನ ಹತ್ರ ನೇರವಾಗಿ ಹೇಳ್ಕೋಬೋದು. ಮಾವ, ನೀವೇನು ಹೇಳ್ತೀರಾ ನಂಗೆ ಗೊತ್ತಾಗ್ತಿಲ್ಲ. ನನಗೆಲ್ಲ ಗೊತ್ತಾಗಿದೆ. ಅಕ್ಕ ನನಗೆಲ್ಲ ಹೇಳಿದ್ದಾಳೆ. ವಾಟ್ ಈಸ್ ದಿಸ್ ಮಾವಂಗೆ ಏನಕ್ಕೆ ಈ ವಿಚಾರ ಹೇಳಕ್ಕೆ ಹೋದೆ? ಮಾವ, ಐ ಆಮ್ ರಿಯಲಿ ಸಾರಿ. ಅದು ನನಗೆ ಗೊತ್ತಿಲ್ಲದಿರೋ ಹಾಗೆ ಮನಸ್ಸಲ್ಲಿ ಒಂದು ರೀತಿ ಭಾವನೆ ಬಿಡ್ತು. ಆದರೆ ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಾವ, ಪ್ಲೀಸ್ ಮಾವ, ಐ ಆಮ್ ವೆರಿ ಸಾರಿ ಮಾವ. ಮದನ್, ಇನ್ನು ನಾನು ನನ್ನ ಅಳಿಯನಾಗಿ ಶ್ರಾವಣಿ ಗಂಡನಾಗಿ ಸ್ವೀಕರಿಸ್ತೀನಿ. ಶ್ರಾವಣಿ ಮದುವೆ ನಿನ್ನ ಜೊತೆನೇ ಆಗುತ್ತೆ. ನಾನು ಅಕ್ಕನಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನು ನೆರವೇರಿಸ್ಕೊಡ್ತೀನಿ. ಮಾವ, ಹಾಂ, ಇರಲಿ. ನಿನ್ನ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳ್ಕೊ. ಮಾಮ್, ಐ ಆಮ್ ಸಾರಿ. ನನ್ನಿಂದ ತಪ್ಪಾಗಿದೆ. ನಾನು ನಿನ್ನ ಜೊತೆ ಆ ರೀತಿ ನಡ್ಕೋಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ನಿನ್ನ ಆಸೆಗಳನ್ನೆಲ್ಲ ನೀನು ನನ್ನ ಹತ್ರ ಹೇಳ್ಕೊಂಡೆ. ಆದರೆ ಆಸೆ ಈಡೇರಿಸೋ ಶಕ್ತಿ ನಿನ್ನ ತಾಯಿಗಿಲ್ಲ. ಆದರೆ ಈಗ ಆಸೆನೆಲ್ಲ ನಿನ್ನ ಮಾವ ಪೂರೈಸ್ತಿದ್ದಾರೆ. ಅವನ ನಂಬಿಕೆನ ಉಳಿಸ್ಕೊ.
ಗುಡ್ ಮಗನೇ, ಚೆನ್ನಾಗಿ ಆಕ್ಟ್ ಮಾಡ್ತಿದ್ಯಾ. ತಾಯಿಗೆ ತಕ್ಕ ಮಗ ನೀನು. ಅಮ್ಮನ ಕರ್ಕೊಂಡೋಗಿ ಊಟ ಮಾಡು. ನಿನ್ನ ಮನೆ ಬಿಟ್ಟು ಹೋದಾಗಿಂದ ಅವ್ಳು ಸರಿಯಾಗಿ ಏನೂ ತಿಂದಿಲ್ಲ. ಸಂತೋಷನ ಅಕ್ಕ, ನೀನು ಯಾವಾಗಲೂ ನಗ್ನಗ್ತಾನೆ ಇರಬೇಕು. ನಿನ್ನಂತ ತಮ್ಮ ಇರ್ಬೇಕಾದ್ರೆ ಈ ಅಕ್ಕ ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ. ಸರಿ ಸರಿ, ಈಗ ಹೋಗಿ ಊಟ ಮಾಡಿ. ಹೋಗೋ, ಕರ್ಕೊಂಡೋಗು. ಮಾವ, ಏನಿದೆಲ್ಲ? ಶ್ರಾವಣಿನ ಮದನ್ ಕೊಟ್ಟು ಮದುವೆ ಮಾಡೋದ? ನನ್ಗೆ ಗೊತ್ತೇ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲ ಕಣ. ಅಕ್ಕ ಕಾಯಿಲೆ ಬಿದ್ದಿದ್ದು ಇದೇ ಕಾರಣದಿಂದ ಅಂತೆ. ಮದನು ಅವಳ ಹತ್ರ ಶ್ರಾವಣಿ ಬಗ್ಗೆ ಹೇಳ್ಕೊಂಡಿದ್ದಾನೆ. ಅವಳು ನನ್ನ ಹತ್ರ ಹೇಳ್ಕೊಳಕ್ಕೆ ಮುಜುಗರ ಬಿದ್ದು ಅವನ ಹತ್ರ ಜಗಳ ಆಡಿದ್ದಾಳೆ. ಇದೆಲ್ಲ ಗೊತ್ತಾದ ಮೇಲೆ ನಾನು ಯೋಚನೆ ಮಾಡಿದೆ. ಮದನ್ನು ಚಿಕ್ಕ ವಯಸ್ಸಿಂದ ಶ್ರಾವಣಿನ ನೋಡಿದ್ದಾನೆ. ಶ್ರಾವಣಿಗೆ ಅವನು ಅತ್ತೆ ಮಗ ಆಗಬೇಕು. ಕಂಪ್ನಿನೂ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ. ಮೇಲಾಗಿ ಅಕ್ಕ ಪ್ರೀತಿಯಿಂದ ಬೆಳೆಸಿರೋ ಮಗ. ಮದನ್ನು ಗೊತ್ತಿರೋ ಹುಡುಗ. ಇದನ್ನೆಲ್ಲ ಯೋಚನೆ ಮಾಡಿ ನನಗೂ ಸರಿ ಅನಿಸಿ ಇದಕ್ಕೆ ಒಪ್ಕೊಂಡೆ. ಯಾಕೆ ಸುರೇಂದ್ರ, ಏನಾಯಿತು? ಏನಿಲ್ಲ ಅಣ್ಣ. ಅಮ್ಮ ಇಂಥ ಖತರ್ನಾಕ್ ಸ್ಕೆಚ್ ಆಗ್ತಿದ್ದಾಳೆ. ಸಮುದ್ರದ ಆಳದಲ್ಲಿ ಮುತ್ತು ಸಿಗುತ್ತೆ ಅಂತ ಎತ್ಕೊಳಕ್ ಹೋಗ್ತಿದ್ದಾಳೆ. ಆದ್ರೆ ನನಗೆ ಸಮುದ್ರದೊಳಗಡೆ ಕಾಣಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು, ಶಾರ್ಕ್ಗಳು. ಶ್ರೀಮಂತರ ಸಹವಾಸ, ಮದ ಬಂದಿರೋ ಆನೆ ಹತ್ರ ಸರಸ ಎರಡೂ ಒಂದೇ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂತಂದ್ರೆ ಬಂಬೂ ಸವಾರಿ. ಏನ ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಮಮ್ಮಿ, ನೀನು ದೊಡ್ಡ ದೊಡ್ಡ ಪ್ಲಾನ್ಗಳು, ದೊಡ್ಡ ದೊಡ್ಡ ಸ್ಕೆಚ್ಗಳಾಗ್ತಿಯಲ್ಲ, ಅದ್ರ ಬಗ್ಗೆ ನಾನು ಚೂರು ಡೀಪಾಗಿ ಯೋಚನೆ ಮಾಡ್ತಿದ್ದೆ. ಕೊಳ್ಳ, ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ ನಾನು ಹೇಳೇನಾ? ಹೇಳಿ ನೋಡ್ತೀನಿ. ನಮ್ಮ ಮಮ್ಮಿ ಇಂಥ ದೊಡ್ಡ ದೊಡ್ಡ ಸ್ಕೆಚ್ ಹಾಕ್ತಾಳೆ. ಅವಳು ಸಮುದ್ರದ ಆಳದಲ್ಲಿ ಮುತ್ತಿದೆ ಅಂತ ಕೈ ಹಾಕಿದಳೆ. ಆದ್ರೆ ಅಲ್ಲಿ ನನಗೆ ಕಾಣುತ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು, ಶಾರ್ಕ್ಗಳು. ಈ ಶ್ರೀಮಂತರ ಸವಾಸ, ಮದ ಬಂದ ಆನೆಯ ಜೊತೆ ಸರಸ ಒಳ್ಳೇದಲ್ಲ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂದ್ರೆ ಬಂಬೂ ಸವಾರಿ ಅಂತ ಅಲ್ವೇನಾ? ಮಮ್ಮಿ, ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ಲೇ, ನನ್ನ ಮಗ ಕಣ ನೀನು. ನಿನ್ನಲ್ಲಿ ಹರಿತಿರುವುದು ನನ್ನ ರಕ್ತ. ನೋಡ ಮಗ, ಇಲ್ಲಿ ಬಿದ್ರೆ ನೀನು ಮರಳಲ್ಲಿ ಕೋಟೆನೂ ಕಟ್ಟಕ್ಕಾಗಲ್ಲ. ಆದ್ರೆ ಧೈರ್ಯ ಇತ್ತು ಅಂದ್ರೆ ಸಾಮ್ರಾಜ್ಯನೇ ಆಳ್ಬಹುದು. ಮಮ್ಮಿ, ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ತಗದು ಬೆಟ್ಟ ಅಂದ್ರೆ ನೋಡು. ಡೈಲಾಗು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆಸ್ತಿ ಅಂತಸ್ತು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ದೇಬ್ಕೋಬೇಕು. ಮಮ್ಮಿ, ಚಿನ್ನದ ಕತ್ತಿ ಅಂತ ಹೇಳಿ ಕತ್ತು ಕೊಡಕ್ಕಾಗತ್ತಾ? ಜೀವ ಅನ್ನೋದೊಂದಿದ್ರೆ ಎಲ್ಲೋ ಹೆಂಗೋ ಆಯ್ಕೊಂಡು ತಿನ್ಕೊಂಡಾರ ಬದುಕ್ಬೋದು. ಜೀವನೇ ಇಲ್ಲ ಅಂತಂದ್ರೆ ಏನ್ ಆಸ್ತಿ ಇದ್ದು ಏನು ಪ್ರಯೋಜನ ಮಮ್ಮಿ? ಲೇ ಶಿಖಾಮಣಿ, ಯಾವತ್ತೋ ಯಾವುದೋ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಆಕ್ಸಿಡೆಂಟ್ ಆಯ್ತು ಅಂತ ಬಸ್ಸಲ್ಲಿ ಹೋಗೋದನ್ನೇ ಬಿಟ್ಬಿಡ್ತೀಯೇನೋ. ಬಸ್ ಬೇರೆ ಫ್ರೀ, ಹೆಂಗಸ್ರಿಗೆ ಮಾತ್ರ. ಹೌದು ಬಿಡು, ನಿನ್ನ ಹತ್ರ ಆಧಾರ್ ಕಾರ್ಡೇ ಇಲ್ಲ. ಅಲ್ಲ ಕಣೋ, ಈಗ ಯಾವತ್ತೋ ತಿಂದಿದ್ದ ಅನ್ನ ಜೀರ್ಣ ಆಗ್ಲಿಲ್ಲ ಅಂತ ಊಟನೇ ಬಿಟ್ಬಿಡ್ತೀಯೇನೋ. ಹಂಗೆ ಈ ಶ್ರೀಮಂತರು ಏನೋ ತೊಂದ್ರೆಯಲ್ಲಿ ಇರ್ತಾರೆ ಅಂದ್ರೆ ಅವ್ರು ಸವಾಸನೆ ಮಾಡೋದಿಲ್ವೋ? ಮಮ್ಮಿ, ಈ ಆಂಗಲ್ ಅಲ್ಲೇ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ. ಯಾ ಆಂಗಲ್? ಈಗ ನೀ ಹೇಳ್ದಲ್ಲ. ಅದಕ್ಕೆ ಇನ್ಮೇಲೆ ನೀನಿಂಥವೆಲ್ಲ ಮಾಡಬೇಕು ಅಂದರೆ ಮೊದಲು
ಹುಚ್ಚುಚ್ಚಾಗಿ ಆಡೋದನ್ನ ಬಿಡು. ನೋಡೋ, ಈ ಶ್ರೀಮಂತರಿಗೆಲ್ಲ ತೊಂದರೆಗಳೇ ಇರೋದಿಲ್ಲ ಅಂತಲ್ಲ, ಬೇಜಾನ್ ತೊಂದರೆಗಳಿರುತ್ತೆ. ಆದ್ರೆ ಅದನ್ನ ಎದುರಿಸುವಂತ ಶಕ್ತಿನೂ ಇರುತ್ತೆ ಅವರಿಗೆ. ಆದ್ರೆ ಬಡವರಿಗೆ ಸಾವಿರಾರು ಸಮಸ್ಯೆಗಳು, ಆದ್ರೆ ಅದನ್ನ ಎದುರಿಸಕ್ಕೆ ಅವ್ರಿಗೆ ಧೈರ್ಯನೂ ಇರಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನೀನು ನೋಡೋ, ಈ ಮನೆಯಲ್ಲಿ ಈ ಶ್ರಾವಣಿ ಮೇಡಮ್ ಅವರು ಈ ಮನೆಗೆ ಸೊಸೆಯಾಗಿ ಬರ್ತಾರೆ ಅನ್ನೋ ಅಭಿಪ್ರಾಯ ಯಾರಿಗೂ ಇಲ್ಲ. ಆದರೆ ನನಗೆ ಗೊತ್ತು, ಶ್ರಾವಣಿ ಮೇಡಮ್ ಅವರು ಕಾರ್ತಿಕೇಯನ ತುಂಬ ಪ್ರೀತಿಸ್ತಾರೆ. ನನ್ನ ಪ್ರಕಾರ ಈಗಾಗಲೇ ಅವರು ಈ ಮನೆ ಸೊಸೆ ಆಗಿಬಿಟ್ಟಿದ್ದಾರೆ. ಅವರೇ ಈಗ ನನಗೆ ಬಲವಾದ ಅಸ್ತ್ರ. ಆ ಅಸ್ತ್ರನ ಉಪಯೋಗಿಸ್ಕೊಂಡು ಈ ಶ್ರಾವಣಿ ಸುಬ್ರಹ್ಮಣ್ಯ ಇವರಿಬ್ಬರನ್ನು ಒಂದು ಮಾಡಿಬಿಟ್ರೆ, ಮಿನಿಸ್ಟ್ರು ಮನೆ ಸಂಬಂಧ ಬೆಳೆಸಿದ್ರೆ ನಮ್ಮ ಲೆವೆಲ್ಲೇ ಚೇಂಜ್ ಆಗುತ್ತೆ ಕಣೋ. ಇವತ್ತಿನ ದಿನ ಏನಿದ್ರು ದುಡ್ಡಿದ್ರೆ ದುನಿಯಾ ವಿಜಿ ಏನ ವಿಕ್ಟ್ರಿ ಬಾದಾರಿಗೆ. ನೋಡು ಮಗ, ಇದು ಕೊನೆ ಸರಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಹಾಕೋ ಸ್ಕೆಚ್ಗಳನ್ನು ಅರ್ಥ ಮಾಡ್ಕೊಳ್ದೆ, ನಾನು ಮನಸ್ಸಲ್ಲಿ ಏನೇನು ಮಾತಾಡ್ತೀನಿ, ಯೋಚನೆ ಮಾಡ್ತೀನಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನೀನೇನೋ ಹುಚ್ಚುಂತಾರ ದಾಡೊಂತಾರ ಭೂತ್ ಬಂತು ದೇವು ಬಂತು ಹಂಗೇನಾರು ಆಡಿದೆ ಅಂದರೆ ನೆಕ್ಸ್ಟ್ ಸ್ಕೆಚ್ಚು ನೀನೇ. ಮಾವ ಹೋಗಿ ಬರ್ತೀನಿ. ಮಮ್ಮಿ, ಈಗ ನೀನು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು. ಇನ್ನು ಮುಂದೆ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ. ಭಾಗ್ಯಲಕ್ಷ್ಮಿ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟು ಒಳಗೆ ಬರ್ತೀನಿ ಅಂದಾಗ ನಾನು ಯಾಕೆ ಭಯ ಪಡ್ಲಿ ಮಮ್ಮಿ? ಇದು ಕಣ ಮಗ ಅಂದ್ರೆ, ನೀನು ತಾಯಿಗೆ ತಕ್ಕ ಮಗನಾದೆ. ಮಮ್ಮಿ, ಮೊದಲು ನಿನ್ನ ಹೆಂಡ್ತಿನ ಸದ್ದು ಬಸ್ತಲ್ಲಿಟ್ಕೊ. ಮಾವ ಹೇಳಿದ ನಿಜನಾ? ನಂಗೆ ಈಗಲೂ ಇದನ್ನ ನಂಬಕ್ಕಾಗ್ತಿಲ್ಲ. ಇಷ್ಟು ದಿವಸ ಬರೀ ಫೇಲ್ಯೂರ್ಸ್ ನೋಡಿ 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 ಸಾಕಾಗಿತ್ತು ಮಾವ್. ಇದೇ ಅನ್ಸುತ್ತೆ ನಮ್ಮ ಮೊದಲನೇ ಸಕ್ಸಸ್. ಎಸ್ ಮಾಮ್, ಸಾಧಿಸ್ಬಿಟ್ವಿ. ಬರೀ ಸಕ್ಸಸ್ ಅಲ್ಲ, ದಿ ಬಿಗ್ಗೆಸ್ಟ್ ಸಕ್ಸಸ್. ನಮ್ಮ ಎಲ್ಲ ಸೋಲುಗಳನ್ನ ಮೀರಿಸೋಂಥ ಸಕ್ಸಸ್. ಇಷ್ಟು ದಿನ ನಾವು ಒಂದೊಂದೇ ಹಣ್ಣಿಗೆ ಕಲ್ಲು ಹೊಡಿತಿದ್ವಿ, ಆದರೆ ಈಗ ಬುಡದ ಸಮೇತ ಮರನೇ ಅಳ್ಗಾಡ್ಸಿದ್ವಿ. ನೀನು ಈ ಮನೆ ಅಳಿಯ ಆಗ್ತಿದ್ದ ಹಾಗೆ ವೀರು ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತೀಯ. ಆಮೇಲೆ ನಾವು ಪ್ಲಾನ್ ಮಾಡ್ದಂಗೆ ಆ ವೀರುನ ಮೂಲೆ ಗುಂಪು ಮಾಡಿದ್ರೆ ಇಡೀ ಸಾಮ್ರಾಜ್ಯನೇ ನಮ್ಮ ಕೈಯಲ್ಲಿರುತ್ತೆ. ವಂಡರ್ಫುಲ್ ಮಾಮ್, ಬ್ರಿಲಿಯಂಟ್ ಮೂನಿಂದು. ಈಗ ನಿನಗೆ ಸಮಾಧಾನ ಆಯ್ತಾ? ಇಲ್ಲ ಮಾಮ್, ಇಷ್ಟಕ್ಕೆ ನಂಗೆ ಸಮಾಧಾನ ಆಗ್ತಿಲ್ಲ. ಈಗಲೂ ಆ ಶ್ರಾವಣಿ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ. ಅವಳು ಇಷ್ಟಪಡ್ತಿರೋದು ಆ ಸುಬ್ಬುನ. ಅವನು ಈ ಭೂಮಿ ಮೇಲೆ ಇರೋವರೆಗೂ ನನಗೆ ಸಮಾಧಾನ ಸಿಗಲ್ಲ. ಅವನನ್ನ ಮುಗಿಸ್ಬೇಕು ಮಾಮ್, ಆವಾಗಲೇ ನನಗೆ ನೆಮ್ಮದಿ ಸಿಗೋದು. ಆ ವೀರು ಹೊಡೆದಿದ್ದು ಕಡಿಮೆ ಆಯ್ತು, ಇನ್ನೂ 4 ಬಾರಿಸ್ಬೇಕಿತ್ತು ನಿನಗೆ. ಮಾಮ್, ಅಲ್ಲ ನಿನಗೆ ಬುದ್ಧಿ ಇಲ್ವಾ? ಅಲ್ಲ, ಇಂಥ ಟೈಮಲ್ಲಿ ಸುಬ್ಬು ಭೂಮಿ ಮೇಲೆ ಇರಬಾರ್ದು, ಅವನನ್ನು ಕೊಲ್ಬೇಕು, ಸಾಯಿಸ್ಬೇಕು ಅಂತ ಹೇಳ್ತಿದ್ಯಲ್ಲ. ಈ ವಿಷಯ ಏನಾದ್ರು ವೀರು ಗೊತ್ತಾದ್ರೆ ಈ ಮದುವೆನ ನಿಲ್ಲಿಸ್ತಾನೆ. ಅಲ್ಲ ಕಣೋ, ಅವಳು ಯಾರನ್ನು ಬೇಕಾದ್ರೂ ಇಷ್ಟಪಡ್ಲಿ, ಆದ್ರೆ ಮದುವೆ ಆಗೋದು ನಿನ್ನೇ. ಮದುವೆ ಆದ್ಮೇಲೆ ಅವಳು ನಿನ್ನವಳು ಆಗ್ತಾಳೆ ಕಣೋ. ಅಲ್ಲ, ನಾನು ನಿನಗೋಸ್ಕರ ಇಷ್ಟು ಡ್ರಾಮಾ ಮಾಡಿ ಹೀಗಾಗಿದ್ದೀನಿ, ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಮಾಮ್, ನೀನು ಹೇಳ್ತಿರೋದು ಸರಿ, ಆದರೆ ನಾನು ಮದುವೆ ಆಗೋ ಹುಡುಗಿ ಇನ್ಯಾವನು ಇಷ್ಟಪಟ್ರೆ ನಾನೇ ಸಹಿಸ್ಕೊಳ್ಳಿ. ಫೂಲ್! ಅಲ್ಲ, ನೀನೇನು ಅವಳನ್ನ ಮದುವೆ ಆಗಿ ಅವಳ ಜೊತೆ ಸಂಸಾರ ಮಾಡ್ಬೇಕಾ? ಮಾಡಿ, ನಮ್ಮ ಗುರಿನೇ ಬೇರೆ. ಅಯ್ಯೋ, ನಿನಗೆ ಖುಷಿಗೆ ನಿನ್ನ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಹೊರಗಡೆ 1000 ದಾರಿ ಇದೆ. ಶ್ರಾವಣಿನ ಮದುವೆ ಅನ್ನೋ ಹೆಸರಲ್ಲಿ 3 ಗಂಟೆ ಹಾಕಿ ಈ ಮನೆಯಲ್ಲಿ ಕಟ್ ಹಾಕಬೇಕು. ಇಡೀ ಮನೆ ಅಧಿಕಾರನ ನಮ್ಮ ಕೈಗೆ ತಗೋಬೇಕು. ಇದೆಲ್ಲ ವೀರು ಮತ್ತೆ ಶ್ರಾವಣಿ ಇವರಿಬ್ಬರ ಕಥೆನ ಮುಗಿಸ್ಬೇಕು.
ಆಗ ನಾವು ಪೂರ್ತಿಯಾಗಿ ಗೆದ್ದ ಹಾಗೆ, ಸ್ವರ್ಗ ನಮ್ಮ ಕೈಗೆ ಸಿಕ್ತ ಹಾಗೆ. ಹಾ, ಅಕ್ಕ, ಆಗ್ಲೇ 2 ದಿನ ಆಯ್ತು. ಅವಳು ಏನೂ ತಿಂದಿಲ್ಲ, ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಹಿಂಗೆ ಆದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಇಂಥ ಮಕ್ಕಳನ್ನ ಹೆತ್ತು ನಾನು ಏನು ಮಾಡಿ ಸಾಯಿಲಿ ಹೇಳು ಸರ್ಸು? ಇಷ್ಟು ದಿನ ಅವಳ ಹಠನ ಸಹಿಸ್ಕೊಂಡು ಬಂದೆ, ಈಗ ಅವನೇ ಇವಳನ್ನ ಬೇಡ ಅಂತ ಹೇಳ್ತಿದ್ದಾನೆ. ಹಾಗೆ ಹೇಳಿದ್ಮೇಲೂ ಇವಳು ಅವನಿಗೋಸ್ಕರ ಅಳ್ತಾ ಕೂತಿದ್ದಾಳೆ ಅಂತಂದ್ರೆ ಹೆತ್ತು ಹೊಟ್ಟೆ ನಮಗೆಷ್ಟು ಉರಿಬೇಡ, ಎಷ್ಟು ಸಂತ ಆಗ್ಬೇಡ. ಎಲ್ಲ ನಮ್ಮ ಕರ್ಮ ಕಣೆ ಸರ್ಸು. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಆದ್ರೆ ಸ್ವಲ್ಪನೂ ಸಂತೋಷ ಇಲ್ಲ. ಅವಳಿಂದ ಎಲ್ಲ ಹಾಳಾಗ್ತಿದೆ. ಅಕ್ಕ, ಸಾಕು ನಿಲ್ಸಕ್ಕ. ಇನ್ನೂ ಅದೆಷ್ಟು ಅಂತ ಬೈತ್ಯ? ಬೈದು ಬುದ್ಧಿ ಹೇಳಿದ್ರೆ ತಿದ್ಕೊಳ್ಳೋ ಅಂಥ ವಿಷಯನೂ ಇದಲ್ಲ, ತಿದ್ಕೊಳ್ಳೋ ವಯಸ್ಸು ಅವಳದಲ್ಲ. ನೋಡು, ಬೈಯೋದನ್ನ ನಿಲ್ಲಿಸಿ ನೀನೇ ಬಂದು ಅವಳನ್ನ ಸಮಾಧಾನ ಮಾಡು. ಸರಿಯಮ್ಮ, ಆಯ್ತು. ಹೋಗಿ ಸ್ವಲ್ಪ ಅನ್ನ ತಗೊಂಡ್ ಬಾ, ನಾನೇ ಹೋಗಿ ಮಾತಾಡ್ತೀನಿ. ನಮ್ಮ ಜೀವನದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದ್ರು ಅದಕ್ಕೆಲ್ಲ ಕಾರಣ ಅವರೇ. ಈಗಲೂ ಅಂಥದ್ದೇ ಒಂದು ಉದ್ದೇಶ ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಸುಬ್ಬು, ನಾನು ಹೇಳಿದ್ರ ಬಗ್ಗೆ ನೀನೇನು ಯೋಚನೆ ಮಾಡಿದೆ? ಯಾವ ವಿಷಯ ಅಕ್ಕ? ಏನೋ ಹೀಗೆ ಕೇಳ್ತಿದ್ಯಾ? ಶ್ರೀವಲ್ಲಿ ಬಗ್ಗೆ. ಅಕ್ಕ, ಅದು ಮುಗ್ದೋಗಿರೋ ವಿಷಯ. ಇಂದ್ರಮೋರೆ ಹೇಳಿದ್ರು ತಾನೆ, ನಾನು ಶ್ರೀವಲ್ಲಿನ ಪ್ರೀತಿ ಮಾಡೋದಕ್ಕೂ ಮದುವೆಗೂ ಯಾವ ಸಂಬಂಧನೂ ಇಲ್ಲ ಅಂತ. ಮತ್ತೆ ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ವರನ್ನ ಖುಷಿಯಾಗಿ ಮದುವೆ ಮಾಡಿ ಕಳ್ಸೋಣ. ಎಂಥ ಸ್ವಾರ್ಥಿನೋ ನೀನು. ಅಲ್ಲ, ನಿನ್ನ ತಂಗಿ ಒಬ್ಳು ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ರೆ ಅಷ್ಟೇ ಸಾಕ? ಬೇರೆಯವ್ರ ಬಗ್ಗೆ ನೀನು ಯೋಚನೆ ಮಾಡಲ್ವೇನೋ? ಮತ್ತೆ ಅದೇ ಅಂತೀಯಲ್ಲ ಅಕ್ಕ, ಅವತ್ತು ಅದೇ ಅಂತ ತಾನೆ ನೀನು. ನಿನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ, ನಿನ್ನ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ? ಈಗ ಅವಳ ಜೀವನ ಸರಿ ಹೋಗಿದೆ, ಮತ್ತೆ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಇಲ್ವಾ ಅಂತ ಕೇಳ್ತಿದ್ಯಲ್ಲ? ಹೌದು ಕಣೋ, ಅಲ್ಲಿ ಒಂದು ಹೆಣ್ಮಗು ನರಳ್ತಿದ್ದಾಳೆ. ನಾನು ಒಂದು ಹೆಣ್ಣಾಗಿ ಅದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಸುಬ್ಬು. ನೋಡು ಸುಬ್ಬು, ಪಾಪ ಕಣೋ ಶ್ರೀವಲ್ಲಿ. 2 ದಿನದಿಂದ ಊಟ ತಿಂಡಿ ಏನು ಮುಟ್ಟಿಲ್ವಂತೋ, ಕತ್ಲೆ ಕೋಣಲ್ಲಿ ಅಳ್ತಾ ಕೂತಿದ್ದಾಳಂತೆ ಸುಬ್ಬು. ನಿನಗೇನು ಅನ್ನಿಸ್ತಿಲ್ವೇನೋ ಸುಬ್ಬು? ಬೇಜಾರಾಗುತ್ತಕ್ಕ. ನನಗೂ ಅವಳ ಜೀವನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅವಳಿಗೆ ನಾನು ಇಲ್ಲ ಅನ್ನೋದಕ್ಕೆ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನನಗೆ ಅವಳ ಬಗ್ಗೆ ಗೌರವ ಇದೆ, ಅನುಕಂಪನೂ ಇದೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಇದೆ. ಹಂಗಂತ ಮದುವೆ ಆಗೋಕ್ಕಾಗುತ್ತಾ? ಅಲ್ಲ, ಪ್ರೀತಿನೇ ಇಲ್ದಿರ ಹೇಗೆ ಮದುವೆ ಆಗೋಕ್ಕಾಗುತ್ತಕ್ಕ? ನೀನು ಹೇಳಿದ ಮಾತು ನಿಜ ಸುಬ್ಬು. ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಇರಬೇಕು, ಆದ್ರೆ ಪ್ರೀತಿ ಇರಲೇಬೇಕು ಅಂತ ಕಾನೂನೇನು ಇಲ್ವಲ್ಲ. ನೋಡು ಸುಬ್ಬು, ನಾನು ನಿಮ್ಮ ಭಾವನ ಜೊತೆ ಮದುವೆ ಆಗ್ಬೇಕಾದ್ರೆ ನಿಮ್ಮ ಭಾವ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ ಕಣೋ. ಸುಬ್ಬು, ನನ್ನ ಮಾತು ಕೇಳಿಸ್ಕೊ. ಈಗ ನಿಮ್ಮ ಭಾವನ್ನ ನಾನು ಪ್ರೀತಿ ಮಾಡ್ತಿಲ್ವಾ? ನಮ್ಮಿಬ್ರಿಗೂ ಒಂದು ಮುದ್ದಾದ ಮಗು ಆಗಿಲ್ವಾ? ನಾವಿಬ್ರು ಚೆನ್ನಾಗಿ ಸಂಸಾರ ಮಾಡ್ತಿಲ್ವೇನೋ? ಮುಚ್ಚೆ ಬಾಯಿ. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತೀನಿ ಅಂತ ಗೊತ್ತಿದೆ ನಿನ್ಗೆ? ಏನ್ರಿ ಮಾತಾಡ್ತಿದ್ದೀರಾ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಸುಬ್ಬು ಸುಮ್ಮನೆ ಇರ್ತಾನೆ ಅಂತ ಎಲ್ರೂ ಒಂದು ಹಿಡ್ಕೊಂಡು ಜಗ್ಗಾಡ್ತಾ ಇದ್ದೀರಾ? ಆ ಶ್ರೀವಲ್ಲಿ ವಿಚಾರ ಮುಗಿದೋಯ್ತು. ಅವನಿಗಿಷ್ಟ ಇಲ್ಲ ಅಂತಂದ್ರು ಅವನ್ನ ಹಿಂಸೆ ಮಾಡಿ ತಾಳಿ ಕಟ್ಸಕ್ ಹೋಗ್ತಿದ್ರ. ಏನೇ ಅಂತೆ? ನನ್ನ ಬಗ್ಗೆ ಗೊತ್ತಿಲ್ಲದೆ ಮದುವೆ ಆದೆ, ಈಗ ನಿನ್ನ ಉದಾಹರಣೆ ಕೊಡ್ತಿದ್ಯಾ? ಪರವಾಗಿಲ್ಲ ಬಾವ, ಈಗ ಮತ್ತೆಲ್ಲ ನೀನ್ ಸುಮ್ಮನೆ ಇರು. ನಾವಿಬ್ರು ಆ ರೀತಿ ಮದುವೆ ಆದ್ವಿ ಅಂದ್ರೆ ಎಲ್ರು ಅದೇ ರೀತಿ ಮದುವೆ ಆಗ್ಬೇಕಾ? ನಮ್ಮ ಮನ್ಸಲ್ಲಿರೋದೆ ಅವನ ಮನ್ಸಲ್ಲೂ ಇರ್ಬೇಕಾ? ನಾವು ಊಟ ಮಾಡಿದ್ರೆ ಅವನ್ ಹೊಟ್ಟೆ ತುಂಬುತ್ತೇನೆ. ಹೋಗ್ಲಿ ಬಿಡಿ ಬಾವ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೀನ್ ಸುಮ್ಮನಿರು. ಈ ಹೆಂಗಸರಿಗೆ ಕೆಲವು ವಿಷಯ ಅರ್ಥ ಆಗಲ್ಲ, ಕೆಲವು ವಿಷಯನ ಈ ತರ ಬೈದೆ ಅರ್ಥ ಮಾಡಿಸ್ಬೇಕು. ನೋಡೆ, ಸುಬ್ಬುಗೆ ರಾಜಯೋಗ ಇದೆ. ಅವನು ರಾಜನ್ ತರ ಅರಮನೆಯಲ್ಲೇ ಬಾಳ ಅಂತವನು. ಅಂಥವನ್ಗೆ ನೀನು ಬಾಡಿಗೆ ಮನೆ ಓನರ್ ಮಗಳನ್ನ ತರಬೇಕು ಅಂತ ಅನ್ಕೊಂಡಿದ್ಯಾ? ಅದನ್ನ ಕನ್ಸಲ್ಲೂ ಇಟ್ಕೋಬೇಡ. ಇವನ್ಗೆ ಯುವರಾಣಿ ತರದ್ದೇ ಹುಡುಗಿ ಸಿಗ್ತಾಳೆ. ಅಲ್ಲಿ ತನಕ ಎಲ್ರೂ ತೆಪ್ಪಗಿರ್ಬೇಕು. ಇಲ್ಲ ಅಂದ್ರೆ
ಇಲ್ಲ ಅಂತಂದ್ರೆ ಕೈ ಕಾಲು ಕಟ್ಟಿ ಕತ್ಲೆ ಕೊನೆಗೆ ಹಾಕ್ತೀನಿ ಬಾರೆ. ಬಿಡ್ರಿ ಬಾಬಾ ಬಿಡ್ರಿ. ಸುಬ್ಬು ನನ್ನ ಮಾತು ಕೇಳು. ಶ್ರೀವಲ್ಲಿಗೆ ತುಂಬಾ ಒಳ್ಳೆ ಹುಡುಗಿ ಕಣೋ. ಅವಳು ಕಣ್ಣೀರು ಹಾಕಿದ್ರೆ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಸುಬ್ಬು. ಅವಳ ಕಣ್ಣೀರಿಗೆ ನಾವೆಲ್ಲರೂ ಉತ್ತರ ಕೊಡ್ಬೇಕು ಕಣೋ. ಇಲ್ಲಾಂದ್ರೆ ಅವಳ ಶಾಪ ನಮ್ಮೆಲ್ಲರಿಗೂ ತಟ್ಟುತ್ತೆ ಸುಬ್ಬು. ಯೋಚನೆ ಮಾಡು ಸುಬ್ಬು. ಬಿಡ್ರಿ ಸುಬ್ಬು, ಯೋಚನೆ ಮಾಡೋ. ಶ್ರೀವಲ್ಲಿ ಶಾಪ ಸುಮ್ಮನೆ ಬಿಡಲ್ಲ ಸುಬ್ಬು. ಸುಬ್ಬು